ಆರ್ಬಿಐ ತನ್ನ ಗ್ರಾಹಕರಿಗೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದೆ. ಬ್ಯಾಂಕ್ ಸಾಲಗಾರರಿಗೆ ಹ್ಯಾಟ್ರಿಕ್ ರಿಪೋ ದರವನ್ನು ಕಡಿಮೆ ಮಾಡಿದ್ದು, ಇನ್ನು ಮುಂದೆ ಗ್ರಾಹಕರು ಕಾರು ಮತ್ತು ಗೃಹ ಸಾಲ ಪಡೆಯುವವರಿಗೆ ಬಡ್ಡಿ ಮತ್ತಷ್ಟು ಕಡಿಮೆ ಆಗ್ತಾ ಇದೆ. ಹೌದು, ಈ ಹಿಂದೆ 2 ಬಾರಿ ಬಡ್ಡಿ ದರಗಳನ್ನು 25 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿತಗೊಳಿಸಲಾಗಿತ್ತು. ಇದೀಗ 3ನೇ ಬಾರಿಗೆ ಬಡ್ಡಿ ದರವನ್ನು 5.50% ಕಡಿತಗೊಳಿಸಿರೋದು ಸಾಲಗಾರರಿಗೆ ಭಾರಿ ಅನುಕೂಲವಾಗಲಿದೆ. ಇನ್ನು ಅನೇಕ ಬ್ಯಾಂಕುಗಳು ರೆಪೋ ಸಾಲ ದರಗಳು ಮತ್ತು ಎಂಸಿಎಲ್ಆರ್ ಅನ್ನು ತೀವ್ರವಾಗಿ ಕಡಿಮೆ ಮಾಡಿವೆ. ಇದೀಗ ರೆಪೋ ದರ 3ನೇ ಬಾರಿಗೆ ಕಡಿಮೆಯಾದಂತಹ ಹಿನ್ನೆಲೆ ಇನ್ಮುಂದೆ ಸಾಲಗಾರರು ಹೋಮ್ ಲೋನ್ ಹಾಗೂ ಕಾರಿನ ಸಾಲದ ಮೇಲೆ ಇಎಂಐ ಕಡಿಮೆ ಆಗಲಿದೆಯಂತೆ. ಇನ್ನು ಆರ್ಬಿಐ ಹಣಕಾಸು ನೀತಿ ಸಮಿತಿಯಲ್ಲಿ ಆರ್ಬಿಐ ಯಾವ ನಿರ್ಧಾರವನ್ನು ಪ್ರಕಟಿಸುತ್ತೆ ಎಂಬುದು ಕುರಿತಾಗಿ ಸಾಕಷ್ಟು ಜನ ಆಸಕ್ತಿಯನ್ನು ಹೊಂದಿಕೊಂಡಿದ್ರು. ಆದ್ರೀಗ ಈ ಕುತೂಹಲಕ್ಕೆ 50 ಪಾಯಿಂಟ್ ಇಳಿಕೆ ಮೂಲಕ ತೆರೆ ಬಿದ್ದಿದೆ. ಇನ್ನು ಈ ರೆಪೋ ದರ ಇಳಿಕೆ ಪ್ರಮುಖ ಕಾರಣವೂ ಕೂಡ ಇದೆ. ಏನಂತ ಹೇಳಿದ್ರೆ, ಸದ್ಯ ಹಣದುಬ್ಬರ 4% ಕಡಿಮೆ ಇದೆ. ಅಲ್ಲದೆ ಅಮೆರಿಕ ಸುಂಕಗಳಿಂದಾಗಿ ಅನಿಶ್ಚಿತತೆ ಇರೋದ್ರಿಂದ ಈ ಬೆಳವಣಿಗೆಯನ್ನು ಹೆಚ್ಚಿಸಲು ಆರ್ಬಿಐ ಬಡ್ಡಿ ದರಗಳನ್ನು ತೀವ್ರವಾಗಿ ಕಡಿತಗೊಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದೇನೇ ಇರಲಿ, ರೆಪೋ ದರ ಇಳಿಕೆ ಮಾತ್ರ ಜನರಿಗೆ ಭಾರಿ ಅನುಕೂಲವಾಗ್ತಾ ಇದೆ.